ನಾನು ಡಾಕ್ಟರ್ ಜಿ ಕೆ ಮಹೇಶ್, ಡಯಾಬಿಟಾಲಜಿಸ್ಟ್, ಜಿ ಕೆ ಡಯಾಬಿಟಿಸ್ ಸೆಂಟರ್, ವಿದ್ಯಾನಗರ್, ಶಿವಮೊಗ್ಗ. ಕೊಲೆಸ್ಟ್ರಾಲನ್ನು ನಾವು ಮೂಕ ಕೊಲೆಗಾರ ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಕೊಲೆಸ್ಟ್ರಾಲ್ ಅಂದ್ರೇನು? ಇದು ನಮ್ಮ ದೇಹದಲ್ಲಿರುವ ಒಂದು ರೀತಿಯ ಕೊಬ್ಬಿನ ಅಂಶ. ಈ ಕೊಲೆಸ್ಟ್ರಾಲು ನಮ್ಮ ಜೀವಕೋಶಗಳಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ. ಇದಲ್ಲದೆ ಕೆಲ ಹಾರ್ಮೋನ್ ಸಿಂಥೆಸಿಸ್ಗೆ, ಹಾರ್ಮೋನ್ ಪ್ರೊಡಕ್ಷನ್ಗೆ, ಸ್ಪೆಷಲಿ ಸ್ಟೀರಾಯ್ಡಲ್ ಹಾರ್ಮೋನ್ಸ್ಗೆ ಇದು ಅಗತ್ಯವಾಗಿ ಬೇಕಾಗಿರುತ್ತೆ. ಈ ಕೊಲೆಸ್ಟ್ರಾಲಲ್ಲಿ ನಾವು ವಿವಿಧ ರೀತಿಯ ಕೊಲೆಸ್ಟ್ರಾಲ್ನ ನೋಡ್ತೀವಿ. ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, HDL ಕೊಲೆಸ್ಟ್ರಾಲ್ ಅದನ್ನು ಗುಡ್ ಅಂತ ಹೇಳ್ತೀವಿ, LDL ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಲೈಪೋಪ್ರೋಟೀನ್ ಎ ಅಗ್ಲಿ ಕೊಲೆಸ್ಟ್ರಾಲ್ ಅಂತ ಕರಿಬೋದು, ಅಪೋಪ್ರೋಟೀನ್ ಬಿ ಡೆಡ್ಲಿ ಕೊಲೆಸ್ಟ್ರಾಲ್ ಅಂತ ಕರಿಬೋದು. ಯೂಶಲಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು LDL ಕೊಲೆಸ್ಟ್ರಾಲ್ನ ಟಾರ್ಗೆಟ್ ಮಾಡ್ತೀವಿ. ಈ LDL ಕೊಲೆಸ್ಟ್ರಾಲ್ ನಮ್ಮ ರಕ್ತದಲ್ಲಿ ಜಾಸ್ತಿ ಆದರೆ ಇದು ರಕ್ತನಾಳಗಳಲ್ಲಿ ಶೇಖರಣೆ ಆಗ್ತಾ 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 ಒಂದು ಸಣ್ಣ ಗಂಟಿನ ಥರ ಆಗುತ್ತೆ. ಅದಕ್ಕೆ ಅಥೆರೋಮಾಟಸ್ ಪ್ಲಾಕ್ ಅಂತೀವಿ. ಕೆಲ ಸಂದರ್ಭದಲ್ಲಿ ಈ ಪ್ಲಾಕ್ ಅಥವಾ ಗಡ್ಡೆ ಒಡೆದು ಬಿಟ್ಟು ಕೆಲ ರಕ್ತನಾಳಗಳಲ್ಲಿ ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆಗಿಬಿಟ್ಟು ಹೃದಯಾಘಾತ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಥವಾ ಪಾರ್ಶ್ವವಾಯು ಆಗ್ಬೋದು, ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಕಾರಣದಿಂದಾಗಿ ಇದನ್ನು ಮೂಕ ಕೊಲೆಗಾರ ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಆಮೇಲೆ ನೀವು ಸ್ಕ್ರೀನಿಂಗ್ ಯಾವಾಗ ಮಾಡಬೇಕು ಅಂತಂದರೆ, ಹೆಲ್ತಿ ಇಂಡಿವಿಜುವಲ್ಸಲ್ಲಿ, ಆರೋಗ್ಯ ಮನುಷ್ಯನಲ್ಲಿ 20 ವರ್ಷ ಆದಮೇಲೆ ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ನಾರ್ಮಲ್ ಇದ್ದರೆ 2 ರಿಂದ 4 ವರ್ಷಕ್ಕೆ ಅದನ್ನು ರಿಪೀಟ್ ಮಾಡಬೇಕಾಗತ್ತೆ. ಅಥವಾ ಅದೇನಾದರೂ ಕೊಲೆಸ್ಟ್ರಾಲ್ ಅಬ್ನಾರ್ಮಲ್ ಇತ್ತು ಅಂತಂದರೆ ನಾವು 3 ಮಂತ್ಸಿಗೂ ಅಥವಾ 6 ಮಂತ್ಸಿಗೂ ಅಥವಾ ಇಯರ್ಲಿ ಒನ್ಸು ನಾವು ಅದನ್ನು ರಿಪೀಟ್ ಮಾಡಿಬಿಟ್ಟು ಡೋಸೇಜ್ ಮಾತ್ರೆನೆಲ್ಲ ಅಡ್ಜಸ್ಟ್ ಮಾಡ್ತೀವಿ. ಸಪೋಸ್ 20 ವರ್ಷದ ಒಳಗಡೆ ಅವರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದರೆ, ಲೈಕ್ ಡಯಾಬಿಟಿಸ್ ಇತ್ತು, BP ಇತ್ತು, ಅಥವಾ ದಪ್ಪಾಗಿದ್ದರು, ಒಬೆಸಿಟಿ ಇತ್ತು, ಅಥವಾ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಯಾವುದು ಕಾರ್ಡಿಯಕ್ ಡಿಸೀಸ್, ಹಾರ್ಟ್ ಡಿಸೀಸ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ 20 ವರ್ಷಕ್ಕಿಂತ ಮುಂಚೆನೂ ಸ್ಕ್ರೀನ್ ಮಾಡ್ತೀವಿ. ಆಮೇಲೆ ಸ್ಕ್ರೀನ್ ಮಾಡಿದ್ಮೇಲೆ ಏನು ನಮ್ಮ ಟಾರ್ಗೆಟ್ ಇರಬೇಕು, ಇದರಲ್ಲಿ ನಾವು LDL ಲೆವೆಲ್ನ ಎಸ್ಟಿಮೇಟ್ ಮಾಡ್ತೀವಿ. ಈ ಟಾರ್ಗೆಟ್ಟು ರಿಸ್ಕ್ ಸ್ಟೇಟಸ್ ಮೇಲೆ ವೇರಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರೀಮ್ ರಿಸ್ಕ್ ಕೇಸಸ್ ಅಂತೀವಿ, ಅದರಲ್ಲಿ 40 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕಾಗತ್ತೆ LDL. ವೆರಿ ಹೈ ರಿಸ್ಕ್ ಪೇಷಂಟ್ಸಲ್ಲಿ 55 ಮಿಲಿಗ್ರಾಮ್ಗಿಂತ ಕಡಿಮೆ, ಹೈ ರಿಸ್ಕ್ ಕೇಸಸ್ಸಲ್ಲಿ 70 ಮಿಲಿಗ್ರಾಮ್ಗಿಂತ ಕಡಿಮೆ, ಮಾಡ್ರೇಟ್ ರಿಸ್ಕಲ್ಲಿ 100 ಮಿಲಿಗ್ರಾಮ್ಗಿಂತ ಕಡಿಮೆ, ಲೋ ರಿಸ್ಕಲ್ಲಿ 116 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕಾಗತ್ತೆ. ಇದು LDL ಟಾರ್ಗೆಟ್. ಸೊ ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು, ನಿಯಂತ್ರಣದಲ್ಲಿ ಇಟ್ಕೊಳೋದು? ಸೊ ಇದರಲ್ಲಿ 2 ಮೆಥಡ್ ಇದೆ. ಒಂದು ಜೀವನ ಶೈಲಿಯ ಸುಧಾರಣೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಮತ್ತೊಂದು ಫಾರ್ಮಕೋಥೆರಪಿ, ಅಂದರೆ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಫ್ರೈಡ್ ಫುಡ್ಸ್, ತುಂಬ ಆಯಿಲಿ ಫುಡ್ಡು ಅಥವಾ ಫ್ರೈಡ್ ಫುಡ್ಸು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಫೈಬರ್ ಡಯಟ್, ನಾರಿನಂಶವನ್ನು ನಾವು ಜಾಸ್ತಿ ಮಾಡಬೇಕಾಗ್ತದೆ. ಆಮೇಲೆ ಎರಡನೇದಾಗಿ ವ್ಯಾಯಾಮ, ಎಕ್ಸಸೈಸ್. ದಿನದಲ್ಲಿ 30 ನಿಮಿಷ, ವಾರದಲ್ಲಿ 5 ದಿನ ಮಿನಿಮಮ್ ಇಷ್ಟು ಆದರೂ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮೂರನೆಯದಾಗಿ ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಇದರಲ್ಲಿ ಮಿನಿಮಮ್ 6 ಅವರ್ಸ್ ನೈಟ್ ಸ್ಲೀಪ್, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನೈಟ್ ಸ್ಲೀಪ್ 6 ಅವರ್ಸ್ ಒಳ್ಳೆಯದಾದರೆ ಸ್ಟ್ರೆಸ್ ಹಾರ್ಮೋನ್ಸು ಕಡಿಮೆ ಆಗುತ್ತೆ. ಆಮೇಲೆ ಮೆಲಟೋನಿನ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ.
ಸೊ ಇದು ಆಗೋದ್ರಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಲೈಕ್ ಡಯಾಬಿಟಿಸ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಅಥವಾ ಮಾನಸಿಕ ರೋಗಗಳಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಸ್ಲೀಪ್ ಹೈಜೀನ್ ಒಳ್ಳೆದಿದ್ದರೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಇನ್ನೊಂದು ಮಾನಸಿಕ ಒತ್ತಡ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಕಡಿಮೆ ಮಾಡ್ಕೊಳೋದು? ನಮ್ಮ ವರ್ಕ್ ಲೋಡನ್ನು ಕಡಿಮೆ ಮಾಡಬೇಕಾಗತ್ತೆ. ವರ್ಕ್ ಲೋಡ್ ಕಡಿಮೆ ಮಾಡಿಬಿಟ್ಟು ಯೋಗ ಅಥವಾ ಮೆಡಿಟೇಷನ್ ಮಾಡೋದು ಸ್ವಲ್ಪದರ ಮಟ್ಟಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡ್ಬೋದು. ಇದ್ರ ಜೊತೆಗೆ ಧೂಮಪಾನ, ಮದ್ಯಪಾನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ನಾವು ಮೆಡಿಕೇಷನ್ ಸಹ ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್ಗೆ. ಇದರಲ್ಲಿ ಟ್ಯಾಬ್ಲೆಟ್ ಕೊಡ್ತೀವಿ, ಇಂಜೆಕ್ಷನ್ಸು ಕೊಡ್ತೀವಿ. ಸೊ ಯಾವ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತಂದರೆ ಸ್ಟ್ಯಾಟಿನ್ಸ್ ಇದೆ, ಬ್ಯಾಂಪಿಡೋಯಿಕ್ ಆ್ಯಸಿಡ್, ಎಸ್ಟಿಮೈಬ್, ಇಕೋಸಾಪೆಂಟ್ ಅಂತಿದೆ. ಆಮೇಲೆ ಈಗ ನ್ಯೂಲಿ ಇಂಟ್ರಡ್ಯೂಸ್ಡ್ ಎನ್ಲಿಸಿಟೈಡ್ ಅಂತಿದೆ. ಇದಲ್ಲದೆ ಇಂಜೆಕ್ಟಬಲ್ ಫಾರ್ಮಲ್ಲಿ ಅಲಿರೋಕುಮ್ಯಾಬ್, ಎವಲೋಕುಮ್ಯಾಬ್, ಎವಿನಾಕುಮ್ಯಾಬ್, ಇನ್ಕ್ಲಿಸಿರಾನ್ ಅಂತ ಇದೆ. ಇದರಲ್ಲಿ ಇನ್ಕ್ಲಿಸಿರಾನ್ನು ಒನ್ಸ್ ಇನ್ 6 months ಕೊಡ್ತೀವಿ. ಇಯರ್ಲಿ 2 ಡೋಸ್ ಕೊಡ್ತೀವಿ ಕೊಲೆಸ್ಟ್ರಾಲ್ಗೆ. ಸೊ ಈ ವಿಧಾನಗಳಿಂದ ನಾವು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಬೋದು. ಯಾಕೆ ಈ ಕೊಲೆಸ್ಟ್ರಾಲ್ ಇಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಮಾರ್ಪಾಡು ಮಾಡುವಂತಹ ಅಪಾಯಕಾರಿ ಅಂಶಗಳು ಅಂತ ಹೇಳ್ತೀವಿ. ಇದರಲ್ಲಿ 9 ಅಂಶಗಳಿದ್ದಾವೆ. ಹಾರ್ಟ್ ಅಟ್ಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಂಬರ್ 1 ರಿಸ್ಕ್ ಫ್ಯಾಕ್ಟರ್ ಅದು ಕೊಲೆಸ್ಟ್ರಾಲ್. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಮೆಂಟಲ್ ಸ್ಟ್ರೆಸ್. 3rd one ಈಸ್ ಸ್ಮೋಕಿಂಗ್. ಸೊ ಡಯಾಬಿಟೀಸು, ಆಲ್ಕೋಹಾಲಿಸಮು ಇದೆಲ್ಲ ನೆಕ್ಸ್ಟ್ ಬರುತ್ತೆ. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಕೊಲೆಸ್ಟ್ರಾಲ್. ಸೊ ಅದಕ್ಕೋಸ್ಕರ ಕೊಲೆಸ್ಟ್ರಾಲ್ ನಾವು ನಿಯಂತ್ರಣದಲ್ಲಿ ಇಟ್ಕೊಳೋದು ಭಾಳ ಒಳ್ಳೆಯದು. ಥ್ಯಾಂಕ್ ಯು.